ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಈಗ ನಿಮ್ಗೆಲ್ಲ ಗೊತ್ತಿದೆ, ನೆಕ್ಸ್ಟ್ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಯಾರು ಖುಷಿ ಇರಲ್ಲ ಹೇಳಿ. ಪ್ರತಿಯೊಬ್ರು ಮನೇಲೂ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಒಂದ್ ವಾರ ಹಿಂದೆನೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹಂಗೆ ನಮ್ಮ ಮನೇಲೂ ಪ್ರತಿ ವರ್ಷನೂ ನಮ್ಮಮ್ಮ ಚೆನ್ನಾಗಿ ಅಮ್ಮನ್ ಕುಂಡಿಸ್ತಾರೆ. ಸೀರೆ ಉಡ್ಸೋದಾಗ್ಲಿ, ಅದಕ್ಕೆ ಡೆಕೋರೇಷನ್ ಮಾಡೋದಾಗ್ಲಿ ವಾರದಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದೀವಿ. ನಮ್ಮ ಫ್ರೆಂಡು ನಿಮ್ಮ ತುಂಬ ಚೆನ್ನಾಗಿ ಲಕ್ಷ್ಮಿ ಕುಂಡಿಸ್ತೀರಾ, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾನೆ ಇದ್ರು. ಅವ್ರಿಗೂ ನಮಗೂ ತೋರಿಸ್ಕೊಡಿ, ಸೀರೆ ಉಡ್ಸೋದು ಹೆಂಗೆ ಲಕ್ಷ್ಮಿಗೆ ಯಾವ ಥರ ಅಂತ ತೋರಿಸ್ಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಈ ಸತಿ ನಿಮ್ಮ ಎಲ್ಲರಿಗೂ ಹೆಲ್ಪ್ ಆಗಲಿ ನಮ್ಮ ಫ್ರೆಂಡ್ಗೆಲ್ಲ ಅಂದ್ಬಿಟ್ಟು ನಮ್ಮ ಮನೇಲಿ ಯಾವ ಥರ ಉಡಿಸ್ತೀನೋ ಸೀರೆ ಆ ಥರ ಎಲ್ಲರಿಗೂ ತೋರಿಸೋಣ, ಎಲ್ಲರಿಗೂ ಹೆಲ್ಪ್ ಆಗಲಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ ನಮ್ಮ ಫ್ರೆಂಡ್ಗೆಲ್ಲ ಅಂತ ನಾನಿವತ್ತು ಸೀರೆ ಉಡ್ಸೋದು ತೋರಿಸ್ತೀನಿ. ನಮ್ಮನೇಲಿ ನಾನು ಹೆಂಗೆ ಉಡಿಸ್ತೀನಿ ಸೀರೆ ಆ ಥರ ಉಡಿಸಿ ತೋರಿಸ್ತೀನಿ ನಿಮಗೆಲ್ಲ. ನಿಮ್ಗೆ ಈಸಿ ಆಗಂಗೆ ತೋರಿಸ್ಕೊಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಇಂದ ಒಂದು ಪಿನ್ ಇಂದ ಹಿಡಿದು ನೆರಿಗೆ ತೆಗೆಯೋರ್ಗು ನಿಮ್ಗೆ ಕರೆಕ್ಟ್ ಆಗಿ ಪ್ರತಿ ಒಂದೂ ಅರ್ಥ ಆಗೋ ರೀತಿ ನಾವು ವಿಡಿಯೋ ಇವಾಗ ತೋರಿಸ್ಕೊಡ್ತೀವಿ, ಹೆಂಗೆ ಎಷ್ಟು ಈಸಿಯಾಗಿ ಉಡ್ಸ್ಕೊಡ್ಬೋದು ಅಂತ. ನಿಮ್ ವಿಡಿಯೋ ಇದನ್ನ ನೋಡಿದಾಗ ನೀವೇ ಮನೇಲಿ ಕುತ್ಕೊಂಡು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೂ ಬರುತ್ತೆ. ಈ ಸತ ವರಮಹಾಲಕ್ಷ್ಮಿ ಹಬ್ಬ ನಾವೆಲ್ಲರೂ ಸೇರಿ ಚೆನ್ನಾಗಿ ಮಾಡೋಣ. ಇವಾಗ ನಮ್ಮಮ್ಮ ಸ್ಟಾರ್ಟ್ ಮಾಡ್ತಾರೆ. 15 ವರ್ಷದಿಂದನೇ ಲಕ್ಷ್ಮಿ ಇಡ್ತಾ ಬಂದಿದ್ದೀವಿ. ಎಲ್ಲ ಒಳ್ಳೇದೇ ಆಗಿದೆ. ನಮ್ಮ ಮಕ್ಳಿಗೂ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಉಡ್ಸ್ಬೇಕು, ಏನು ಮಾಡಬೇಕು ಅಂತೆಲ್ಲ ಅವ್ರಿಗೂ ಹೇಳ್ಕೊಟ್ಟಿದ್ದೀನಿ. ನಾವು ಮೊದಲು ಸ್ಟ್ಯಾಂಡ್ ಮಾಡಿಸ್ಕೊಂಡಿರಲಿಲ್ಲ, ಇವಾಗ ಒಂದು 5 ವರ್ಷದಿಂದ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀವಿ. ನಮ್ಮ ಫ್ರೆಂಡ್ಗೆ ಹೇಳಿದ್ದೀವಿ ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ, ಕಾಲು ಕೈ ಇಡೋಕ್ಕೆ ತೊಂದರೆ ಆಗಲ್ಲ, ಈಸಿಯಾಗಿ ಉಡ್ಸ್ಬೋದು, ಎಲ್ಲ ಮಾಡ್ಬೋದು ಅಂತ ನಮ್ಮ ಫ್ರೆಂಡ್ಗೂ ಹೇಳಿದೆ. ಅವರು ಎಲ್ಲ ಫ್ರೆಂಡ್ ಎಲ್ಲ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಸೀರೆ ಉಡ್ಸೋದು ಅವ್ರಿಗೆ ಗೊತ್ತಾಗಿಲ್ಲ ಹೆಂಗೆ ಅಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಗೋಸ್ಕರ ಇವಾಗ ಸೀರೆ ಉಡ್ಸೋದು ತೋರಿಸ್ತಿದ್ದೀನಿ. ನಿಮಗೂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಗೊತ್ತಿಲ್ಲದೆಯವ್ರಿಗೆಲ್ಲ ನೋಡ್ಕೋಬೋದು. ಒಳ್ಳೆ ಮನಸ್ಸಿಂದ ನೀವು ಸ್ಟಾರ್ಟ್ ಮಾಡಿ, ಅದು ಒಳ್ಳೇದೇ ಆಗುತ್ತೆ. ಗೈಸ್, ಹಂಗೆ ನೋಡ್ತಾ ಇದ್ದೀವಿ, ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಗೈಸ್, ಇದು ನಾವು ಹೈಟ್ ಆಗಿ ಕಾಣ್ಲಿ ಅಂದ್ಬಿಟ್ಟು ಫಸ್ಟ್ ಮನೆ ಇಟ್ಬಿಟ್ಟು ಅದ್ರ ಮೇಲೆ ಸ್ಟ್ಯಾಂಡ್ ಇಡ್ತೀವಿ. ನೋಡಿ ಫ್ರೆಂಡ್ಸ್, ಇವಾಗ ನೆರಿಗೆ ತಗೊಂತ ಇದ್ದೀವಿ. ನೋಡಿ ಗೈಸ್, ಈ ತರ ಕ್ಲಿಪ್ಸ್ ಇಟ್ಕೊಬೇಕಾಗುತ್ತೆ ನೀವು. ಇದು ಹಿಂಗೆ ಹಾಕೊಂಡ್ರೆ ಗ್ರಿಪ್ ಆಗಿರುತ್ತೆ ನಿಮಗೆ. ಬಟ್ಟೆ ಕ್ಲಿಪ್ಸ್ ಗೊತ್ತಲ್ಲ. ಗೈಸ್, ಇವಾಗ ಸೆರಗು ನೆರಿಗೆ ತಗೋಬೇಕು, ತೋರಿಸ್ಕೊಡ್ತೀನಿ. ನೋಡಿ ಗೈಸ್, ಇವಾಗ ಈ ತರ ಗೊಂಪಿನ ತಗೊಂಡ್ಬಿಡಿ, ಈಸಿ ಆಗುತ್ತೆ. ನೀವು ಆಮೇಲೆ ರಿಮೂವ್ ಮಾಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ತೆಗಿಬೇಕು. ಈ ಥರ ನೆರಿಗೆ ತಗೊಂಡಿದ್ವಿ, ಸೇಕು ನೆರಿಗೆ ತಗೊಂಡು ಅವಾಗ ಸೀರೆ ಉಡಿಸ್ಬೇಕು ಸ್ಟ್ಯಾಂಡ್ಗೆ. ಒಳಗಡೆ ಹಾಕೋಬೇಕು. ಇವಾಗ ನಾವು ಈ ತಟ್ಟೆಗೆ ಅಕ್ಕಿ ಹಾಕೊಂಡಿದ್ದೀವಿ. ಅಕ್ಕಿ ಹಾಕೊಂಡು ಇಡ್ತಾ ಇದ್ದೀವಿ ತಟ್ಟೆ. ಬೆಂಗೆಗೂ ಅಕ್ಕಿ ಹಾಕೊಂಡಿದ್ದೀವಿ. ಇದಕ್ಕೆ ನಾವು ಅಕ್ಕಿ ಹಾಕೊಂಡಿದ್ದೀವಿ, ಬೇರೆಯವರು ಬೇಳೆ, ಗೋಧಿ, ಅಕ್ಕಿ, ನೀರು ಏನು ಬೇಕಾದ್ರೂ ಹಾಕೋತಾರೆ. ನಮ್ಮ ಪದ್ಧತಿ ನಾವು ಅಕ್ಕಿ ಹಾಕೊಂಡೆ ಮೊದಲಿಂದ ರೂಢಿ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ್ದು ಹಾಕೋದಕ್ಕೂ ಅದು ಹಾಕ್ಕೊಂಡು ನೀವು
ಇದಕ್ಕೆ ಡ್ರೈ ಫ್ರೂಟ್ಸ್ ಇದಕ್ಕೆ ಬೆಳ್ಳಿಕಾಯಿನೂ ಡ್ರೈ ಫ್ರೂಟು ಬಿಂದಿಗೆಗೆ ಬ್ಲೌಸ್ ಪೀಸ್ ಹಾಕ್ಕೊಂಡು ಬಿಂದಿಗೆ ಕಾಣ್ದಂಗೆ ಸೇಫ್ಟಿ ಮಾಡ್ಕೋಬೇಕು. ನೋಡಿ ಗೈಸ್, ಈ ದಾರ ಕಟ್ಕೊಳ್ಳೋದ್ರಿಂದ ಗ್ರಿಪ್ ಇರುತ್ತೆ, ಅಳ್ಳಾಡಲ್ಲ ಬೀಜಗಳು. ನೋಡಿ ಗೈಸ್, ನೋಡಿ ಫ್ರೆಂಡ್, ನಾವು ಈ ಥರ ಕಾಲಿಗೆ ಇದು ಸ್ಟೋನ್ದು ಕಾಲು ತೊಗೊಂಡು ಬಟ್ಟೆಯಲ್ಲಿ ಒರೆಸಿ ರೆಡಿ ಮಾಡಿಕೊಂಡಿದ್ದೀವಿ ಕಾಲು ಕೈನ. ಇವಾಗ ಹಾಕ್ತಿದ್ದೀವಿ ಲಕ್ಷ್ಮಿಗೆ. ನೋಡಿ ಫ್ರೆಂಡ್, ಬಳೆ ಇವಾಗ ಹಾಕಿದ್ದೀವಿ. ಕೈ ತುಂಬ ಬೇಕಾದ್ರೆ ಹಾಕೋಬೋದು, ಇಲ್ಲ ಜಾಸ್ತಿ ನೀವು ಬೇಕಾದರೆ. ಗೈಸ್, ಎರಡು ಕೈ ರೆಡಿ ಮಾಡ್ಕೊಂಡಿದ್ವಿ, ಬ್ಯಾಂಗಲ್ಸ್ ಹಾಕಿ ಇವಾಗ ಕೈ ಹಾಕ್ತಿದ್ದೀವಿ. ಗೈಸ್, ಇದು ಬ್ಲೌಸ್ ಸ್ವಲ್ಪ ತುಂಬ ಜಾರುತ್ತೆ, ನೀವು ನೋಡಿಕೊಂಡು ನೀಟಾಗಿ ಇದು ಮಾಡ್ಕೋಬೇಕು. ಹಿಂಗೆ ಇದಕ್ಕೂ ನೀವು ಗುಂಪಿನ ಹಾಕಿ ಇಟ್ಕೊಬೇಕಾಗುತ್ತೆ. ನೋಡಿ ಆ ಥರ ಇಲ್ಲಂತೂ ಅಲ್ಲಿಂದ ಗುಂಪಿನ ಹಾಕೊಂಡ್ರೆ ಬ್ಲೌಸ್ಗೆ ಇಲ್ಲಿ ಕೈ ಕಾಣ್ತಿದೆಯಲ್ಲ, ಅದು ಕವರ್ ಆಗಬೇಕು. ನೋಡ್ಕೊಳ್ಳಿ, ಅದನ್ನು ಕವರ್ ಮಾಡ್ಕೊಬೇಕು. ಗುಂಪಿನ ಹಾಕೋಬೇಕು ಕವರ್ ಮಾಡಿ. ಕಳಿಸಿದೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ರಿಮೂವ್ ಮಾಡ್ಬೇಕಾದ್ರೆ ಗುಂಪಿನ ನೋಡ್ಕೊಂಡು ರಿಮೂವ್ ಮಾಡ್ತೀವಿ. ಕಾಲು ಕಟ್ಕೋಬೇಕಾಗುತ್ತೆ. ಕಾಲು ಹಾಕ್ತಾ ಇದ್ದೀವಿ. ನಾವು ಪದ್ಮಾಸನ ತರ ಮಾಡ್ತಾ ಇರೋದು ಗೈಸ್. ಸೀರೆಗೆ ಕಾಲು ಮಾಡಬೇಕು. ಹೆಂಗೆ ತಗೋಬೇಕು ಅನ್ನೋದು ನೋಡ್ಕೊಳ್ಳಿ ಗೈಸ್. ಸೀರೆ ಹಿಂಗೆ ಕಾಲಿಗೆ ಒಳಗಡೆಯಿಂದ ತಗೋಬೇಕು. ಅದ್ರ ಮೇಲೆ
ನೋಡಿ ಗೈಸ್, ಇಲ್ಲಿ ಹಿಂದೆಯಿಂದ ದಾರ ಬರಬೇಕು, ಅಲ್ಲಿ ಹಿಂದೆಯಿಂದ ದಾರ ಬಂದು ಹಿಂಗೆ ಕಟ್ಕೋಬೇಕು. ನೀವು ಒಂದು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ, ಸ್ಟಿಫಾಗಿ ಕುತ್ಕೋಬೇಕಲ್ವ ಅದಕ್ಕೆ. ಗೈಸ್, ನೀವು ಸ್ಯಾರಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆ ದಾರ ಕಾಣಿಸ್ದೇ ಇರೋಂಗೆ ಕವರ್ ಮಾಡ್ಕೊಳ್ಳಿ. ಒಂದು ಅರ್ಧ ಕೆಲಸ ಮುಗೀತು ಅಂತಾನೆ ಹೇಳ್ಬೋದು, ಯಾಕಂದ್ರೆ ಈ ಕೈ ಕಾಲು ಸ್ಯಾರಿ ಡ್ರಾಪಿಂಗ್ಗೆ ಸ್ವಲ್ಪ ಡಿಫಿಕಲ್ಟ್ಸ್ ಅನ್ಸೋದು. ಇಲ್ಲಿ ತನಕ ಆದ್ಮೇಲೆ ನೆಕ್ಸ್ಟ್ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಗೈಸ್. ತಲೆ ಇಟ್ಕೊಂಡು ಕಾಯ್ಕೋಬೇಕು. ನಾವು ಸುಮ್ಮನೆ ಹಂಗೆ ತೋರ್ಸೋಕ್ಕೆ ಅಂತ ಹಂಗೆ ಇಡ್ತಾ ಇದ್ದೀವಿ. ಫಸ್ಟು ಸರಗಳು ಹಾಕೊಬಿಡ್ತೀವಿ ಫ್ರೆಂಡ್ಸ್, ಆಮೇಲೆ ಸರ ಹಾಕೋಕ್ಕಾಗಲ್ಲ, ಕದಲಬಾರ್ದು. ಅದಕ್ಕೋಸ್ಕರ ಫಸ್ಟು ಸರಗಳೆಲ್ಲ ಏನು ಬೇಕು ಅದೆಲ್ಲ ಫಸ್ಟು ಮೇನ್ ತಾಳಿ ಹಾಕಬೇಕು. ತಾಳಿ ಮೇನ್ ತಾಳಿ ಹಾಕಬೇಕು ಲಕ್ಷ್ಮಿಗೆ, ಅದೇ ಫಸ್ಟು. ಯಾವ ಥರ ಬೇಕು ಆ ಥರ ನೀವು ಚಿನ್ನದೆಲ್ಲ ಬೇಕು ಅಮೌಂಟ್ ಹಾಕ್ಕೊಳ್ಳಿ. ಸೂಪರ್ ಹಾಕ್ತಿದ್ದೀವಿ ನೋಡಿ ಫ್ರೆಂಡ್. ಅಮ್ಮನವರಿಗೆ ವಾಲೆ ಮೊದಲೇ ಫಿಕ್ಸ್ ಮಾಡಿಕೊಂಡಿದ್ದೀವಿ. ಮೂಗ್ಬೊಟ್ಟು ಚುಚ್ಚಿದ್ದೀವಿ, ಮೂಗು ಹಾಕಿದ್ದೀವಿ. ಫ್ಲವರ್ಸ್ನ ಡೆಕೋರೇಟ್ ಮಾಡ್ಕೋಬೋದು. ಏನು ಹೇಳ್ತಾರಲ್ಲ ಇದು ನೋಡಿ ಗೈಸ್, ಆ ಕಡೆ ಈ ಕಡೆ ನೋಡಿ ಗೈಸ್. ಫೈನಲಿ ಈ ಥರ ಬರುತ್ತೆ ನಮ್ಮನೆ ಲಕ್ಷ್ಮಿ. ನಿಮ್ಗೆ ಈಸಿ ಆಯಿತು ಅಂತ ಅನ್ಕೋತೀನಿ. ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನೋಡ್ಕೊಂಡು ನೀವು ಒಂದ್ಸತ ಟ್ರೈ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ನಿಮ್ಗೆ ಇಷ್ಟ ಆದರೆ ಇದೇ ಥರ ನೀವು ಟ್ರೈ ಮಾಡಿ ಗೈಸ್, ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಹೆಲ್ಪ್ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಅವರ್ ನ್ಯೂ ಚಾನಲ್ ಗೈಸ್. ಇದೇ ಥರ ನಾವು ನಿಮಗೆ ತುಂಬ ವೆರೈಟಿಯಾಗಿ ಸೀರೆ ಕೂಡ ನಿಮ್ಗೆ ಹೇಳ್ಕೊಡ್ತೀವಿ. ನಮ್ಮನೇಲಿ ನಾವು ಹೇಗೆ ಮಾಡ್ತೀವಿ ಪ್ರತಿ ವರ್ಷ ಅದೇ ಥರ ನಾವು ನಿಮ್ಮ ತೋರಿಸ್ಕೊಡ್ಬೇಕು. ಅಂದರೆ ಈ ಥರ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆಗಲಿ, ನಾವು ಟೇಬಲ್ ಡೆಕೋರೇಷನ್ ಹೆಂಗೆ ಮಾಡ್ತೀವಿ ಅನ್ನೋದು ನಾವು ಹೇಳ್ಕೊಡ್ತೀವಿ. ಈಗ ಸುಮ್ಮನೆ ಸ್ಯಾರಿ ಡ್ರಾಪಿಂಗ್ ಮಾತ್ರ ನಾವು ತೋರಿಸ್ಕೊಟ್ಟಿದ್ರೆ ನಿಮಗೆ ಪ್ರತಿಯೊಂದನ್ನು ನಾವು ನಮ್ಮನೇಲಿ ಹೆಂಗೆ ಮಾಡ್ತೀವಿ ನಿಮಗೂ ಅದೇ ಥರ ತೋರಿಸ್ಕೊಡ್ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ನಾನು ನೆಕ್ಸ್ಟ್ ವಿಡಿಯೋ ನಾವು ನಿಮಗೋಸ್ಕರ ನಿಮಗೂ ಹೆಲ್ಪ್ ಆಗುತ್ತೆ. ನೀವು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಹೆಲ್ಪ್ ಆದ್ರೇ ನಮಗೂ ಖುಷಿ ಗೈಸ್. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಸೇರಿ ಮಾಡೋಣ.